ಸಭಾಧ್ಯಕ್ಷರೇ, 2025-26ನೇ ಬಜೆಟ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ, ಕರ್ನಾಟಕ ರಾಜ್ಯದಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ 2 ನಿಮಿಷ ಮಾತಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಹೊರತುಪಡಿಸಿದ್ರೆ 10 ಕಾರ್ಪೊರೇಷನ್ಸ್, 60 ನಗರಸಭೆ, 125 ಪುರಸಭೆ, 116 ಪಟ್ಟಣ ಪಂಚಾಯಿತಿ, 4 ಹೊಸದಾಗಿ ನೋಟಿಫೈಡ್ ಆದಂತ ULBಗಳನ್ನ ಮಾಡಿದ್ದಾರೆ. 315 ULB ಇದೆ ಸಭಾಧ್ಯಕ್ಷರೇ. ಕರ್ನಾಟಕದಲ್ಲಿ 1.5 ಕೋಟಿ ಪಾಪ್ಯುಲೇಷನ್ ಬೆಂಗಳೂರು ಹೊರತುಪಡಿಸಿದ್ರೆ ಮೆಜಾರಿಟಿ ಪಾಪ್ಯುಲೇಷನ್ ಇರುವಂತದ್ದು ಈ 315 ಅರ್ಬನ್ ಲೋಕಲ್ ಬಾಡೀಸ್ ನಲ್ಲಿ. ಈ ಬಾರಿ ಬಜೆಟ್ ನಲ್ಲಿ ಈ ಒಂದು ಅರ್ಬನ್ ಡೆವಲಪ್ಮೆಂಟ್ಗೆ ಬೆಂಗಳೂರು ಹೊರತುಪಡಿಸಿ ಕೊಟ್ಟಿರುವಂತದ್ದು ಬಿಲೋ 1%. ನಮ್ಮ ಬೆಲ್ಲದವರು ಅದಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಮೆಜಾರಿಟಿ ಪಾಪ್ಯುಲೇಷನ್ ಇರುವಂತ ಈ 315 ಅರ್ಬನ್ ಲೋಕಲ್ ಬಾಡೀಸ್ ಅಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಇದೆ. ತಾವೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹಿಂದೆ ಆದಂತವ್ರು 2018ರಿಂದ 2019ರಲ್ಲಿ ಮೆಜಾರಿಟಿ ಪ್ರಾಬ್ಲಮ್ ಇದೆ. ಈ ಬಾರಿ ತಾವು ಹೊಸ UGD ಒಂದು ಕೊಡುವಂತ ವ್ಯವಸ್ಥೆನ ಕೆಲವು ಟೌನ್ಗಳಿಗೆ ಕೊಟ್ಟಿದ್ದೀರಾ. ನಾನು ಹೇಳೋದು, ದಯವಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಧಿಕಾರಿಗಳು ಎಕ್ಸಿಸ್ಟಿಂಗ್ ಇರುವಂತ ಏನು ಮಹಾನಗರ ಪಾಲಿಕೆ ಇರ್ಬೋದು, ನಗರಸಭೆನಲ್ಲಿ UGD ಯಾವ ರೀತಿ ಫೇಲ್ಯೂರ್ ಆಗಿದೆ ಅದನ್ನ ಸರಿಪಡಿಸಲಿಲ್ಲ ಅಂದ್ರೆ ನೀವು ಹೊಸ ಕೊಡದೆ UGD ಸಭಾಧ್ಯಕ್ಷ, ಇಟ್ಸ್ ಎ ಮೆಜಾರಿಟಿ ಫೇಲ್ಯೂರ್ ಇನ್ ಆಲ್ ULBs. ನನ್ನ ಮಹಾನಗರ ಪಾಲಿಕೆ ತುಮಕೂರಿನಲ್ಲಿ ಇನ್ನೂ 60 ಕೋಟಿ ರೂಪಾಯಿ ಬೇಕು ಸಭಾಧ್ಯಕ್ಷ. 2012ರಲ್ಲಿ ಶುರುವಾದಂತ ಪ್ರಾಜೆಕ್ಟ್ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆಗಿಲ್ಲ. 52 ಬ್ಲಾಕ್ ಸ್ಪಾಟ್ ಇದೆ. ಮತ್ತು ಡ್ರಿಂಕಿಂಗ್ ವಾಟರ್ ತುಮಕೂರು ಮಹಾನಗರ ಪಾಲಿಕೆನಲ್ಲಿ ಇನ್ನೂ ಸ್ಟೆಬಿಲೈಸ್ ಮಾಡೋದಕ್ಕೆ ಸುಮಾರು 60 ಕೋಟಿ ರೂಪಾಯಿ ಬೇಕು. ಈಗಿರುವಾಗ ನೀವು ಹೊಸ ಘೋಷಣೆ ಮಾಡಿ ಇರುವಂತ ಒಂದು ULBಗಳಿಗೆ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಆಗ್ತಾ ಇದೆ. ಆದ್ರಿಂದ ನಾನು ಸರ್ಕಾರನ ಮನವಿ ಮಾಡೋದು, ಈ ಬಾರಿ 2000 ಕೋಟಿ 10 ಮಹಾನಗರ ಪಾಲಿಕೆಗೆ ಸಾಲ ಮಾಡಿ ಕೊಡ್ತಿದೀವಿ ಅಂತ ಹೇಳಿದಾರೆ. ನಾನು ಸ್ವಾಗತ ಮಾಡ್ತೇನೆ. ತುಮಕೂರು ನಗರಕ್ಕೆ ಸುಮಾರು 175 ಕೋಟಿ ಕೊಡಿಸ್ತಿದೀವಿ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಈ ಬಾರಿ ಅದಕ್ಕೆ 600 ಕೋಟಿ ಇಟ್ಟಿದ್ದಾರೆ. ನಮಗೆ ಸುಮಾರು ಒಂದು 60 ಕೋಟಿ ಸಿಗಬಹುದು. ಅದು ಸ್ವಾಗತ ಮಾಡ್ತೇನೆ. ಆದ್ರೆ ಅದರಲ್ಲಿ ರಿಸ್ಟ್ರಿಕ್ಷನ್ ಬರೀ ಪಾರ್ಕ್ ಮತ್ತು ರೋಡಿಗೆ ಮಾತ್ರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ. ಅದು ಕೂಡ ಒಳ್ಳೇದು. ಆದ್ರೆ ಮುಖ್ಯವಾಗಿ ಮಳೆಗಾಲ ಬಂತು, ನಮಗೆ ಮೆಜಾರಿಟಿಯಾಗಿ ಸ್ಟಾರ್ಮ್ ವಾಟರ್ ಡ್ರೈಸ್ ಸಭಾಧ್ಯಕ್ಷ ನಿಮ್ಗೆ ಹಿಂದಿನ ಒಂದು ಬಜೆಟ್ ಅಲ್ಲಿ ಕೇಳಿದೆ, ಒಂದು ಹೆಡ್ ಆಫ್ ಅಕೌಂಟ್ ಇಡಬೇಕು. ಯಾವ ರೀತಿ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಅಂಡ್ ಸೀವೇಜ್ ಡೆವಲಪ್ಮೆಂಟ್ ಬೋರ್ಡ್ ಹೆಂಗ್ ಬೋರ್ಡ್ ಮಾಡಿದಿರೋ, UGD ಕೂಡ ಸ್ಟಾರ್ಮ್ ವಾಟರ್ ಡ್ರೈನ್ಗೂ ಕೂಡ ಒಂದು ಮಾಡಲಿಲ್ಲ ಅಂದ್ರೆ ಮೆಜಾರಿಟಿ ನಮಗೆ ಮಳೆಗಾಲದಲ್ಲಿ ಈ ULBಗಳಲ್ಲಿ ದೊಡ್ಡ ಪ್ರಾಬ್ಲಮ್. ಬೆಂಗಳೂರಿನಲ್ಲಿ ಅವ್ರಿಗೆ ಸಾಕಷ್ಟು ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡೋದು ಸಭಾಧ್ಯಕ್ಷರೇ, ತುಮಕೂರಂತ ಮಹಾನಗರ ಪಾಲಿಕೆಗೆ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಈ ಬಜೆಟ್ ನಲ್ಲಿ ದಯವಿಟ್ಟು ಸ್ಟಾರ್ಮ್ ವಾಟರ್ ಡ್ರೈನ್ಗೆ ಅಡಿಷನಲ್ ಆಗಿ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಕೊಡಬೇಕು ಅಂತ ಕೇಳ್ತೇನೆ. ಮತ್ತು ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ ದೊಡ್ಡ ಹೆಡೇಕ್ ಆಗ್ತಿದೆ ಎಲ್ಲರಿಗೂ ಕೂಡ. ಲ್ಯಾಂಡ್ ಫಿಲ್ ಮಾಡಿ ಅವ್ರು ಬೆಂಗಳೂರು ಮಾತ್ರ ಹೇಳ್ತಿದ್ರು ಮೊನ್ನೆ ಸತೀಶ್ ರೆಡ್ಡಿ ಅವರು. ಆದ್ರೆ ತುಮಕೂರು ಅಂತ ಮಹಾನಗರ ಪಾಲಿಕೆಯಲ್ಲೂ ಕೂಡ ದೊಡ್ಡ ಮಟ್ಟದ ಈ ಮಂಡೂರಂತ ಗುಡ್ಡಗಳು ಆಗ್ತಾ ಇದಾವೆ. ದಯವಿಟ್ಟು ಅದನ್ನು ತಪ್ಪಿಸೋದಕ್ಕೆ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ಗೆ ಒಂದು ಯಾವ್ದಾರ ಒಂದು ವೇಸ್ಟ್ ಟು ಎನರ್ಜಿ ಕಾರ್ಪೊರೇಷನ್ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಕೆಳಗೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಬಾರಿ ನಾನು ಆಗ್ರಹವನ್ನ ಮಾಡ್ತೇನೆ. ಮತ್ತು ಇಂದಿನ ಬಜೆಟ್ ನಲ್ಲಿ ಹೇಳಿದ್ರು ಈ ಆಸ್ತಿ ಬಗ್ಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ. ಈ ಬಾರಿ ಇಂಪ್ಲಿಮೆಂಟೇಷನ್ ಶುರು ಮಾಡಿದರೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಕೃಷ್ಣ ಬೈರೇಗೌಡರು ಸಾಕಷ್ಟು ಉತ್ತರ ಕೊಟ್ಟಿದ್ರು ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಿದೆ. ಅಧಿಕಾರಿಗಳು ಈ ಒಂದು ವ್ಯವಸ್ಥೆಯನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳಿಗೆ ದಯವಿಟ್ಟು ಚೀಮಾರಿ ಹಾಕಿ ಜನಸ್ನೇಹಿಯಾಗಿ ಈ ಆಸ್ತಿನ ಮಾಡಿಕೊಡ್ಬೇಕು ಅಂತ ನಾನು ಮನವಿಯನ್ನ ಮಾಡ್ತೇನೆ. ಮತ್ತು ಮುಖ್ಯವಾಗಿ ಸಭಾಧ್ಯಕ್ಷರೇ, ಈ ಒಂದು 7 ವರ್ಷದಿಂದ ನಾನು ಇಲ್ಲಿ MLA ಆಗಿದ್ದೀನಿ. ತಾವು ಒಂದು ಸ್ಪೀಕರ್ ಆದ್ಮೇಲೆ ಉತ್ತಮವಾದಂತ ಪ್ರೆಸಿಡೆನ್ಸ್ ಕ್ರಿಯೇಟ್ ಮಾಡಿದೀರಾ. ಈ ಒಂದು ಎಲ್ಲಾ ಒಂದು ಹೊಸ ಸದಸ್ಯರಿಗೆ ಈ ಅವಕಾಶ ಮಾಡಿಕೊಡೋದು, ಬೆಳಗ್ಗೆ 8 ಗಂಟೆಯಿಂದ ಶುರು ಮಾಡೋದು, ರಾತ್ರಿ 11 ಗಂಟೆ ಒಂದು ಕಂಟಿನ್ಯೂ ಮಾಡೋದಿರ್ಬೋದು. ಒಳ್ಳೆ ಪ್ರೆಸಿಡೆನ್ಸ್ ಅನ್ನ ತಾವು ಸ್ಪೀಕರ್ ಆಗಿ ಮಾಡಿದಿರ. ನಮ್ಮೆಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ. ತಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ.